ಟಿ.ನರಸೀಪುರ ಪಟ್ಟಣದ ಅಕ್ಕಮಹಾದೇವಿ ಸಹಕಾರ ಸಂಘದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾದ ಸಹಭಾಗಿತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಲಿಂಗಾಯತ ಧರ್ಮದ ಇತಿಹಾಸ ಮತ್ತು ಸಂಘಟನೆ ಕುರಿತ ಬಸವ ಧರ್ಮ ಅಧ್ಯಯನ ಕಾರ್ಯಾಗಾರ ಯಶಸ್ವಿಯಾಗಿ ಜರುಗಿತು. ಕಾರ್ಯಾಗಾರದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ ಲಿಂಗಾಯತ ಧರ್ಮ ಚಿಂತಕ ಹಾಗೂ ಸಂಶೋಧಕ ಜಿಎಸ್ ಪಾಟೀಲ್ 12ನೇ ಶತಮಾನದಲ್ಲಿ ಇಡೀ ಬ್ರಾಹ್ಮಣ ವ್ಯವಸ್ಥೆಯನ್ನೇ ಧಿಕ್ಕರಿಸಿ ಶರಣರು ಮಾಡಿದ ಕ್ರಾಂತಿಕಾರಕ ಕೆಲಸಗಳು ಮಾತ್ರವೇ ಇಂದು ನಮಗೆ ಆದರ್ಶವಾಗಬೇಕಿದೆ ಎಂದರು. 900 ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ ನಮ್ಮ ಹಿರಿಯ ಶರಣರು ರಕ್ತ ಚೆಲ್ಲಿ ಮಹಾಮಾರ್ಗವನ್ನ ಕಟ್ಟಿದ್ದಾರೆ. ಆದರೆ ಇಂದು ಲಿಂಗಾಯತ ಒಂದು ಧರ್ಮವೇ ಅಲ್ಲ ಎನ್ನುವ ಮಟ್ಟಿಗೆ ವ್ಯವಸ್ಥಿತ ಪಿತೂರಿಗಳು ನಡೀತಾ ಇರುವುದು ದೊಡ್ಡ ಅಪಾಯವಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ರು. ಇಂತಹ ಕಠಿಣ ಕಾಲಘಟ್ಟದಲ್ಲಿ ಶರಣರ ವೈಚಾರಿಕ ಆದಿಯೊಂದಿಗೆ ಇಂದಿನ ಸವಾಲುಗಳಿಗೆ ಏಕೈಕ ಆದರ್ಶ ಮಾರ್ಗ ಎಂದು ಅವರು ಕರೆ ನೀಡಿದ್ದಾರೆ. ಕಾಲಕಾಲಕ್ಕೆ ಬರುವ ಎಲ್ಲ ಸವಾಲುಗಳನ್ನ ಆರಂಭದಲ್ಲಿ ಬಹಳ ಕಾಠಿಣ್ಯದಿಂದ ನೋಡಿದ್ರು ಕೂಡ ಕ್ರಮೇಣವಾಗಿ ಅವುಗಳನ್ನು ನೀಗಿಸಿಕೊಳ್ಳುವ ಶಕ್ತಿ ಸಮಾಜಕ್ಕೆ ಇದೆ. ಇದ್ದಾಗ್ಯೂ ಇವತ್ತಿನ ದಿನ ನಾವು ಎದುರಿಸ್ತಿರುವಂತಹ ಸವಾಲುಗಳು ಬಹುಶಃ ಬಹಳಷ್ಟು ಕಠಿಣವಾದವು. 900 ವರ್ಷಗಳ ಹಿಂದೆ ಈ ಧರ್ಮ ಮತ್ತು ಸಿದ್ಧಾಂತ, ಈ ಮಹಾಮಾರ್ಗ ಬಸವಣ್ಣನೇ ತಂದೆ